ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆಯ ವೇಳೆಯಲ್ಲಿ ದೇವರು ಕೊಡುತ್ತಿರುವಂತಹ ವಾಗ್ದಾನವು ಕೀರ್ತನೆಗಳು ಬರೆದ ಪುಸ್ತಕ 37ನೇ ಅಧ್ಯಾಯ 22ನೇ ವಚನವು ಈ ರೀತಿ ಗೆಲ್ಲುತ್ತೆ. ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರೀತಿಯ ದೇವರ ಜನರೇ, ದೇವರು ನಮ್ಮನ್ನು ಆಶೀರ್ವಾದ ಮಾಡುವಾಗ ನಾವು ದೇಶವನ್ನು ಅನುಭವಿಸ್ತೇವೆ. ಅದೇ ರೀತಿಯಾಗಿ ಆತನ ಶಾಪವು ಯಾರಿಗಿರುವುದೋ ಅವರು ತೆಗೆದು ಹಾಕಲ್ಪಡುವರು ಎಂಬುದಾಗಿ ದೇವರು ವಾಕ್ಯದ ಮುಖಾಂತರ ಮಾತನಾಡುತ್ತಿದ್ದಾರೆ. ಆದ ಕಾರಣ ನಾವು ದೇವರಿಂದ ಆಶೀರ್ವಾದವನ್ನು ಹೊಂದಿದವರಾಗಿರೋಣ. ಆಗ ನಾವು ದೇಶವನ್ನು ಅನುಭವಿಸ್ತೇವೆ. ನಾವು ಯಾವುದೇ ರೀತಿಯಾಗಿ ಪಾಪದ ಕಡೆಯಲ್ಲಿ ಹೋಗದ ಹಾಗೆ, ಪಾಪದ ದಾರಿಯಲ್ಲಿ ಹೋಗದ ಹಾಗೆ, ದೇವರು ತೋರಿಸುವಂತ ಮಾರ್ಗದರ್ಶನದಲ್ಲಿ ನಾವು ನಡೆಯುತ್ತಾ ನಾವು ದೇವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳೋಣ. ಈ ಮುಂಜಾನೆಯ ವೇಳೆಯಲ್ಲಿ ನಿಮ್ಮ ಬಳಿಯಲ್ಲಿ 2 ಆಪ್ಷನ್ಗಳಿವೆ. ನೀವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ದೇಶವನ್ನು ಅನುಭವಿಸ್ತಿರೋ, ಅಥವಾ ನೀವು ಶಾಪವನ್ನು ಹೊಂದಿಕೊಂಡು ತೆಗೆದು ಹಾಕಲ್ಪಡ್ತಿರೋ. ಈ 2 ಆಪ್ಷನ್ಗಳು ನಿಮ್ಮ ಮುಂದೆ ಎಲ್ಲಿದೆ. ನೀವು ಚೂಸ್ ಮಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾ ನೀವು ದೇಶವನ್ನು ಅನುಭವಿಸಿರಿ ಎಂಬುದಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ದೇವರು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ನೈಸ್ ಡೇ.